ನೀನಾದೇನ ಸೀರಿಯಲ್ ಖ್ಯಾತಿಯ ಸಾಕ್ಷಿ ಪಾತ್ರಧಾರಿಯಾಗಿದ್ದಂತಹ ನಂದಿನಿಯವರ ಡೆತ್ತಿಗೆ ಅಂದ್ರೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರಲ್ವಾ ಅದಕ್ಕೆ ನಿಜವಾದ ಕಾರಣ ಏನು? ಇದರ ಬಗ್ಗೆ ಇವಾಗ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಕೇವಲ 26 ವರ್ಷ ವಯಸ್ಸಿನಲ್ಲೇನೆ ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಏನಾಗಿತ್ತು? ನಿಜಕ್ಕೂ ಏನಾದರೂ ಒಂದು ಸ್ಟ್ರಾಂಗ್ ಕಾರಣ ಇದೆಯಾ? ಅಥವಾ ಯಾವುದೋ ಒಂದು ಚಿಕ್ಕ ಪುಟ್ಟ ರೀಸನ್‌ಗೋಸ್ಕರನೇ ಈ ರೀತಿಯಾಗಿ ಅವರು ದುಡುಕಿ ತಪ್ಪು ನಿರ್ಧಾರವನ್ನ ಮಾಡಿದ್ರಾ? ಇದೆಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಈಗಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಈಗಲೇನೆ ಶುರು ಮಾಡೋಣ. ಸೊ ಇಲ್ಲಿ ನಂದಿನಿ ಸಿಎಂ ಅವರ ತಂದೆಯ ಜೊತೆ ಇರುವಂತಹ ಫೋಟೋ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಿ. ಈ ಫೋಟೋನ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವರ ತಂದೆಯವರ ಡೆತ್ 2023ರಲ್ಲಿ ಆಗಿತ್ತು. ಸೊ ಇವರ ತಂದೆಯವರು ಒಂದು ಗವರ್ಮೆಂಟ್ ಜಾಬ್ ಅನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಸಡನ್ ಆಗಿ ಇವರ ತಂದೆಯ ಡೆತ್ ಆಗಿತ್ತು ಡ್ಯೂಟಿನಲ್ಲಿ ಇರುವಂತಹ ಸಮಯದಲ್ಲೇನೆ. ಅಂದ್ರೆ ವರ್ಕ್ ಮಾಡ್ತಾ ಇದ್ರು, ಇನ್ನೂ ತನಕ ರಿಟೈರ್ ಆಗಿರ್ಲಿಲ್ಲ. ಸೊ ಈ ಸಮಯದಲ್ಲಿ ಡೆತ್ ಆಗಿದ್ರಿಂದ ಆ ಒಂದು ಜಾಬ್ ಏನಿದೆ ಅವರ ಫ್ಯಾಮಿಲಿನಲ್ಲಿ ನಂದಿನಿ ಅವರಿಗೆ ಸಿಗುವಂತಹ ಅವಕಾಶ ಇತ್ತು. ಆದ್ರೆ ಈ ಒಂದು ಅವಕಾಶವನ್ನ ತಳ್ಳಿ ಹಾಕಿದ್ರು ನಂದಿನಿ ಅವರು. ಆದ್ರೆ ಅವರ ಮನೆಯವರಿಗೆ ಈ ಒಂದು ಕೆಲಸವನ್ನ ನಂದಿನಿ ಅವರು ಮಾಡ್ಲಿ ಅನ್ನುವಂತಹ ಬಯಕೆ ಇತ್ತು. ಹಾಗೇನೆ ಅವರು ಕೂಡ ಈ ಒಂದು ಜಾಬ್ ಅನ್ನ ನೀನ್ ಮಾಡು, ಆಕ್ಟಿಂಗ್ ಕರಿಯರ್ ಅನ್ನ ಬಿಡು ಅನ್ನೋ ರೀತಿನಲ್ಲಿ ಅವರು ಒತ್ತಾಯ ಕೂಡ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಇದನ್ನ ಅವರು ತಮ್ಮ ಸ್ವಂತ ಡೈರಿನಲ್ಲೂ ಕೂಡ ಬರ್ಕೊಂಡಿದ್ದಾರೆ. ಪೊಲೀಸ್ ಅವರು ಅಂದ್ರೆ ಕೆಂಗೇರಿ ಪೊಲೀಸ್ ಅವರು ಈ ಒಂದು ಸ್ಥಳಕ್ಕೆ ಬಂದಾಗ, ಅಂದ್ರೆ ಈ ಘಟನೆ ಆಗಿದೆ ಬೆಂಗಳೂರಿನ ಕೆಂಗೇರಿನಲ್ಲಿ. ಅದರಲ್ಲೂ ಕೂಡ ಒಂದು ಪಿಜಿನಲ್ಲಿ ನಂದಿನಿ ಅವರು ಇದ್ರು, ಪೇಯಿಂಗ್ ಗೆಸ್ಟ್ ಆಗಿ ಇದ್ರು. ಸೊ ಆ ಒಂದು ಪಿಜಿನಲ್ಲೇನೆ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು, ನೇಣು ಬಿಗಿದುಕೊಂಡು. ಸೊ ಈ ಒಂದು ಸಮಯದಲ್ಲಿ ಅಲ್ಲಿ ಪೊಲೀಸ್ ಅವರು ಬರ್ತಾರಲ್ವಾ, ಸೊ ಆ ಸಮಯದಲ್ಲಿ ಅಲ್ಲಿ ಹುಡುಕಾಡಿರುವಂತಹ ಒಂದು ಜಾಗದಲ್ಲಿ ಅವರಿಗೊಂದು ಡೈರಿ ಕೂಡ ಸಿಕ್ಕಿತ್ತು. ಸೊ ಅದ್ರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿನೇ, ಅವರಿಗೆ ಮನ್ಸಿರ್ಲಿಲ್ಲ ಈ ಒಂದು ಗವರ್ಮೆಂಟ್ ಜಾಬ್ ಅನ್ನ ತಗೊಳ್ಳೋದಕ್ಕೆ, ಮತ್ತೆ ತನ್ನ ಆಕ್ಟಿಂಗ್ ಕರಿಯರ್ ಅನ್ನೇ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಬಯಕೆ ಇತ್ತು. ಆದ್ರೆ ಅವರ ಮನೆಯಲ್ಲಿ ಇದಕ್ಕೆ ಒಪ್ಪಿಗೆ ಇರಲಿಲ್ಲ, ಮತ್ತೆ ಈಕೆಯ ಭಾವನೆಗಳನ್ನ ಅವರು ಅರ್ಥ ಮಾಡ್ಕೊಳ್ತಾ ಇರ್ಲಿಲ್ಲ ಅನ್ನೋದನ್ನ ಆ ಒಂದು ಡೈರಿನಲ್ಲಿ ಆಕೆ ಬರೆದಿಟ್ಟಿದ್ಲು. ಸೊ ಈ ಒಂದು ಡೈರಿನಲ್ಲಿ ಇರುವಂತಹ ವಿಷಯದ ಆಧಾರದ ಮೇಲೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಅವರ ತಂದೆಯ ಗವರ್ಮೆಂಟ್ ಜಾಬ್ ಅನ್ನ ಇವರು ಮಾಡೋದಕ್ಕೆ ರೆಡಿ ಇರಲಿಲ್ಲ ಮತ್ತು ಆಕ್ಟಿಂಗ್ ಕರಿಯರ್ ಅನ್ನೇ ಮುಂದುವರಿಸಬೇಕು ಅನ್ನೋದು ನಂದಿನಿ ಅವರ ಬಯಕೆ ಆಗಿತ್ತು. ಆದ್ರೆ ಅವರ ಮನೆಯವರ ಬಯಕೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ತನ್ನ ಮಗಳು ಅಂದ್ರೆ ನಂದಿನಿ ಗವರ್ಮೆಂಟ್ ಜಾಬ್ ಅನ್ನ ಮಾಡ್ಲಿ, ಈ ಆಕ್ಟಿಂಗ್ ಕರಿಯರ್ ಅನ್ನ ಮಾಡೋದು ಬೇಡ, ಗವರ್ಮೆಂಟ್ ಜಾಬ್ ಅನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅನ್ನೋದು ಮನೆಯವರ ಬಯಕೆ ಆಗಿತ್ತು. ಇದೇ ಒಂದು ವಿಷಯವನ್ನ ಅವರಿಲ್ಲಿ ತಮ್ಮ ಡೈರಿನಲ್ಲಿ ಕೂಡ ಕ್ಲೀನ್ ಆಗಿನೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇದರ ಹೊರತಾಗಿ ಇಲ್ಲಿ ಅವರ ಫ್ಯಾಮಿಲಿಯನ್ನ ಕೂಡ ಮಾತಾಡಿಸಿದಂತಹ ಸಮಯದಲ್ಲಿ ಅವ್ರೇನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಇದನ್ನ ಬಿಟ್ಟು ನಮ್ಗೆ ಯಾರ ಮೇಲೂ ಕೂಡ ಒಂದು ಅನುಮಾನ ಇಲ್ಲ ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ ಅನ್ನೋದನ್ನ ಕೆಂಗೇರಿ ಪೊಲೀಸ್ ಅವರು ಇದ್ರ ಬಗ್ಗೆ ಕ್ಲಿಯರ್ ಆಗಿನೇ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ಕೆಂಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಅಸಹಜ ಸಾವು ಅನ್ನುವಂತಹ ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರೋದ್ರಿಂದ ಸೊ ಅವರು ಪ್ರಾಥಮಿಕವಾದಂತಹ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ಗಳು ಇವು. ಬಟ್ ಇದಾದ ನಂತರ ಇಲ್ಲಿ ಮತ್ತೊಂದು ಚಿಕ್ಕದಾಗಿರುವಂತಹ ಸ್ಟೋರಿ ಕೂಡ ಇರುವಂತಹ ಸಾಧ್ಯತೆ ಇದೆ ಮತ್ತು ಇದ್ರ ಬಗ್ಗೆ ಈಗಾಗಲೇ ಪ್ರಸ್ತಾಪ ಕೂಡ ಆಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಡಿಸೆಂಬರ್ 28ಕ್ಕೆ ನಂದಿನಿ ಅವರು ಅವರ ಫ್ರೆಂಡ್ ಆಗಿರುವಂತಹ ಪುನೀತ್ ಇವರ ಮನೆಗೆ ವಿಸಿಟ್ ಮಾಡಿದ್ರಂತೆ. ಹಾಗೇನೆ ಅಲ್ಲಿಂದ ವಾಪಸ್ ಕೂಡ ಬಂದಿದ್ರು ತಮ್ಮ ಪಿಜಿಗೆ, ಕೆಂಗೇರಿನಲ್ಲಿರುವಂತಹ ತಮ್ಮ ಪಿಜಿಗೆ ಅವರು ವಾಪಸ್ ಬಂದಿದ್ರು. ಆಗ ಸಮಯ ಸರಿಸುಮಾರು ರಾತ್ರಿ 11:23 ಆಗಿತ್ತು ಅಂತ ಹೇಳಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ಇದು ಎಕ್ಸಾಕ್ಟ್ ಟೈಮ್ ಅಲ್ಲ, ಅದರ ಆಸುಪಾಸು 11:23 ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅವರು ತಮ್ಮ ಪಿಜಿಗೆ ವಾಪಸ್ ಬಂದ ನಂತರ ತಮ್ಮ ಒಂದು ರೂಮ್ಗೆ ಹೋಗಿ ಡೋರ್ ಅನ್ನ ಲಾಕ್ ಮಾಡ್ಕೊಂಡಿದ್ರು ಒಳಗಡೆಯಿಂದ ಅನ್ನುವಂತಹ ವಿಷಯ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲೇನೋ ಒಂದು ರೀತಿಯಾಗಿ ಸಸ್ಪಿಷಿಯಸ್ ಆಗಿ ಅನ್ಸೋದಂತೂ ಸಹಜ. ಯಾಕಂತ ಹೇಳಿದ್ರೆ ತಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರ್ತಾ ಇದ್ದ ಹಾಗೇನೆ ಇಲ್ಲಿ ಪಿಜಿನ ಕ್ಲೋಸ್ ಮಾಡ್ಕೊಳ್ತಾರೆ. ಇಷ್ಟೇ ಆಗಿದ್ದಿದ್ರೆ ಅಂದ್ರೆ ಪಿಜಿ ರೂಮ್ ಅನ್ನ ಕ್ಲೋಸ್ ಮಾಡ್ಕೊಳ್ತಾರೆ. ಇಷ್ಟೇ ಆಗಿದ್ದಿದ್ರೆ ಇಲ್ಲಿ ಅನುಮಾನ ಬರ್ತಾ ಇರ್ಲಿಲ್ಲ. ಬಟ್ ಇದಾದ ನಂತರ ಪುನೀತ್ ಅವರು ಇಲ್ಲಿ ಅಂದ್ರೆ ಪುನೀತ್ ಅವ್ರ ಮನೆಗೇನೆ ವಿಸಿಟ್ ಮಾಡಿದ್ದು ನಂದಿನಿ ಅವರು. ಅಲ್ಲಿಂದ ವಾಪಸ್ ಬಂದು ಪಿಜಿಗೆ ಬರ್ತಾ ಇದ್ದ ಹಾಗೇನೆ ಪುನೀತ್ ಅವರು ಕೂಡ ಕಾಲ್ ಮಾಡಿದಾರಂತೆ. ಬಟ್ ಅದಕ್ಕೆ ಯಾವುದೇ ರೀತಿಯಾಗಿ ನಂದಿನಿ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಸೊ ಇಲ್ಲಿ ಸ್ವಲ್ಪ ಅನುಮಾನ ಬರೋ ರೀತಿನಲ್ಲಿದೆ. ಅಂದ್ರೆ ಅಲ್ಲಿ ಪುನೀತ್ ಅವರ ಮನೆಗೆ ಹೋದಾಗ ಏನಾದ್ರೂ ಮಾತುಕತೆ ಆಗಿರಬಹುದು, ಅಲ್ಲಿ ಅವರಿಗೆ ಬೇಜಾರಾಗಿದ್ಯಾ ಅಥವಾ ತಮ್ಮ ಎಲ್ಲ ಭಾವನೆಗಳನ್ನ ಪುನೀತ್ ಅವ್ರ ಹತ್ರ ಹೇಳ್ಕೊಂಡು ನಂತರ ವಾಪಸ್ ಬಂದು ಈ ಒಂದು ಸಡನ್ ಆಗಿರೋ ನಿರ್ಧಾರವನ್ನ ಅವ್ರು ಮಾಡಿದ್ರ, ಈ ರೀತಿಯಾಗಿ ಸಾಕಷ್ಟು ಅನುಮಾನಗಳಂತೂ ಇವಾಗ ಹರಿದಾಡ್ತಾ ಇದಾವೆ. ಇದರ ಜೊತೆಗೆ ಇಲ್ಲಿ ಪುನೀತ್ ಅವರು ಅವರಿಗೆ ಕಾಲ್ ಮಾಡಿದಾಗ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಸೊ ಹೀಗಾಗಿ ಇಮಿಡಿಯೇಟ್ ಆಗಿನೇ ಅವರು ನಂದಿನಿ ಅವರು ಉಳ್ಕೊಳ್ತಾ ಇದ್ದಂತಹ ಪಿಜಿಯ ಮ್ಯಾನೇಜರ್ ಆಗಿರುವಂತಹ ಕುಮಾರ್ ಅವರಿಗೆ ಕಾಲ್ ಮಾಡ್ತಾರೆ ಮತ್ತು ಈ ವಿಷಯವನ್ನ ತಿಳಿಸ್ತಾರಂತೆ. ಹಾಗೇನೆ ಆ ಒಂದು ಪಿಜಿನಲ್ಲಿ ಇನ್ಚಾರ್ಜ್ ಆಗಿದ್ದಂತಹ ಕಿರಣ್ ಅವರಿಗೂ ಕೂಡ ರಾತ್ರಿ 11:50 ಸುಮಾರು ಕಾಲ್ ಮಾಡಿದ್ದಾಗಿ
ಪುನೀತ್ ಅವರು ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಕೆಂಗೇರಿ ಪೊಲೀಸ್ ಅವರು ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಇದಾದ ನಂತರ ಇಲ್ಲಿ ಸ್ವಲ್ಪ ಅನುಮಾನ ಬಂದಂತಹ ಕಾರಣದಿಂದಾಗಿ ಅವರು ಹೋಗಿ ಅಂದ್ರೆ ಕಿರಣ್ ಅವರೆಲ್ಲ ಹೋಗಿ ಅಂದ್ರೆ ಇನ್ಚಾರ್ಜ್ ಇದ್ರಲ್ಲ ಅವರು ಅವ್ರು ಹೋಗಿ ಫೋರ್ಸ್‌ಫುಲ್ಲಿ ಡೋರ್ ಅನ್ನ ಓಪನ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ ಮತ್ತು ಡೋರ್ ಅನ್ನು ಕೂಡ ಓಪನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾತ್ರಿ 11:50, 12 ಗಂಟೆ ಆ ಸುಮಾರು. ಆ ಸಮಯದಲ್ಲಿ ಇಲ್ಲಿ ನಂದಿನಿ ಅವರು ನೇಣು ಬಿಗಿದುಕೊಂಡಿರುವಂತಹ ಪರಿಸ್ಥಿತಿನಲ್ಲಿ ಕಾಣಿಸಿಕೊಂಡಿದ್ರು ಅನ್ನುವಂತಹ ಒಂದು ವಿಷಯವನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೇ ಅವರು ನೇಣು ಬಿಗಿದುಕೊಳ್ಳೋದಕ್ಕೆ ಕಿಟಕಿಗಳಿಗೆ ಪರದೆಯನ್ನ ಹಾಕ್ತಾರಲ್ವಾ, ಅದಕ್ಕೆ ಯೂಸ್ ಮಾಡ್ತಾರಲ್ವಾ ಬಟ್ಟೆ, ಅದೇ ಬಟ್ಟೆಯನ್ನ ಯೂಸ್ ಮಾಡ್ಕೊಂಡು ಅವರು ನೇಣು ಬಿಗಿದುಕೊಂಡಿದ್ದಾರೆ ಅನ್ನುವಂತಹ ವಿಷಯ ಕ್ಲಿಯರ್ ಆಗಿನೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ನಾವು ವಿಷಯವನ್ನ ಅಬ್ಸರ್ವ್ ಮಾಡಿ ನೋಡೋದಾದ್ರೆ 2 ವಿಷಯ ಒಂದು ರೀತಿಯಲ್ಲಿ ಹೈಲೈಟ್ ಆಗೋ ರೀತಿನಲ್ಲಿ ಇದೆ. ಮೊದಲನೇದು ಅವರ ತಂದೆಯ ಜಾಬ್. ಅದನ್ನ ಇವ್ರಿಗೆ ಮಾಡ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಬಟ್ ಅವರ ಫ್ಯಾಮಿಲಿ ಅವರಿಗೆ ಸಖತ್ ಮನಸ್ಸಿತ್ತು. ಅದನ್ನ ಅವರು ಒತ್ತಾಯ ಮಾಡ್ತಾ ಇದ್ರು. ಬಟ್ ಇಲ್ಲಿ ಇವರ ಫೀಲಿಂಗ್ಸ್ ಅನ್ನ ಅಂದ್ರೆ ತಾನು ಆಕ್ಟಿಂಗ್ ಕರಿಯರ್ ಅನ್ನೇ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ದಂತಹ ನಂದಿನಿ ಅವರ ಫೀಲಿಂಗ್ ಅನ್ನ ಅವರ ಮನೆಯವರು ಅರ್ಥ ಮಾಡ್ಕೊಳ್ತಾ ಇರ್ಲಿಲ್ಲ. ಈ ಒಂದು ವಿಷಯ ಮೊದಲು ಹೈಲೈಟ್ ಆಗುತ್ತೆ. ಇದೇ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡ್ರ? ನಿಜಕ್ಕೂ ಒಂದು ರೀತಿಯಾಗಿ ಆಶ್ಚರ್ಯ ಅಂತಾನೆ ಅನ್ಸುತ್ತೆ. ಯಾಕಂತಂದ್ರೆ ಈಗಿನ ಕಾಲದಲ್ಲಂತೂ ತುಂಬಾ ಜನ ಗವರ್ನಮೆಂಟ್ ಜಾಬ್ ಅಂತ ಹೇಳಿದ್ರೆ ಬಾಯ್ ಬಿಟ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಎಷ್ಟೋ ಸಲ ಕಷ್ಟ ಪಡ್ತಾ ಇರ್ತಾರೆ. ವರ್ಷಗಟ್ಟಲೆ 5 ವರ್ಷ, 10 ವರ್ಷ ಕಷ್ಟಪಟ್ಟವರು ಕೂಡ ಇದ್ದಾರೆ. ಹಾಗೇನೆ ಒಂದೇ ಒಂದು ಜಾಬ್ ಸಿಗ್ಲಪ್ಪ ಲೈಫ್ ಸೆಟ್ಲ್ ಆಗತ್ತೆ ಅಂತ ಹೇಳಿ ಯೋಚನೆ ಮಾಡೋರು ಕೂಡ ಇದ್ದಾರೆ. ತುಂಬಾ ಜನ ಮಿಡ್ಲ್ ಕ್ಲಾಸ್ ಆಗಿರಬಹುದು ಅಥವಾ ಲೋವರ್ ಮಿಡಲ್ ಕ್ಲಾಸ್ ಆಗಿರಬಹುದು, ಯಾರೇ ಆಗಿರ್ಲಿ ಒಂದು ಡ್ರೀಮ್ ಇರುತ್ತೆ ಇಂತಹ ಒಂದು ಜಾಬ್ ಬೇಕು ಅಂತ ಹೇಳಿ. ಬಟ್ ಇಂತಹ ಒಂದು ಅವಕಾಶ ಇಲ್ಲಿ ನಂದಿನಿ ಅವರಿಗೆ ಸಿಕ್ಕಿತ್ತು. ಬಟ್ ಅವರಿಗೆ ಅದನ್ನ ಮಾಡೋದಕ್ಕೆ ಮನಸ್ಸಿರ್ಲಿಲ್ಲ. ಒಪ್ಕೊಳ್ಳೇಬೇಕು ಇದನ್ನ ಮಾಡ್ಲೇಬೇಕು ಅಂತ ಹೇಳೋದಲ್ಲ. ಯಾಕಂತಂದ್ರೆ ಅವರು ಆಕ್ಟಿಂಗ್ ನಲ್ಲಿ ಸಖತ್ ಇಂಟ್ರೆಸ್ಟ್ ಅನ್ನ ಹೊಂದಿದ್ರು. ಅಷ್ಟೇ ಅಲ್ಲದೆ ಆಕ್ಟಿಂಗ್ ಅಲ್ಲಿ ಒಳ್ಳೆಯ ಕರಿಯರ್ ಅನ್ನ ಕೂಡ ಬಿಲ್ಡ್ ಮಾಡ್ತಾ ಇದ್ರಲ್ವಾ. ಈಗಾಗಲೇ ಸೀರಿಯಲ್ ನಲ್ಲಿ ಹೀರೋಯಿನ್ ಕೂಡ ಆಗಿದ್ರು. ಕೇವಲ 26 ವರ್ಷ ವಯಸ್ಸು ಬೇರೆ. ಮುಂದೆ ಕೂಡ ಸಾಕಷ್ಟು ಅವಕಾಶಗಳು ಅವರಿಗೆ ಸಿಗಬಹುದಾಗಿತ್ತು. ಸೀರಿಯಲ್ ಆಗಿರಬಹುದು, ಸಿನಿಮಾ ಆಗಿರಬಹುದು, ಒಳ್ಳೆ ಅವಕಾಶಗಳು ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು. ಅವರ ಒಂದ್ ಕಡೆ ಅವರ ಮನೆಯವರು ಕೂಡ ಇವರ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ. ಇದೇ ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೂ ಕೂಡ ಹೋಗ್ತಾರಾ? ಇದು ನನಗೆ ಒಂದು ಯೋಚನೆ. ಪಕ್ಕಾ ಇದೇ ವಿಷಯ ಇರಬಹುದಾ ಅಂತ ಹೇಳಿ. ಇದ್ರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಪುನೀತ್ ಅವರ ಒಂದು ಮನೆಗೆ ಅವರು ಹೋಗಿ ಬರ್ತಾರೆ. ಅವರ ಫ್ರೆಂಡ್ ಆಗಿರುವಂತಹ ಪುನೀತ್ ಅವರ ಮನೆಗೆ ಹೋಗಿ ಬರ್ತಾರೆ. ಹೋಗಿ ಬರ್ತಾ ಇದ್ದ ಹಾಗೇನೆ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಳ್ತಾರೆ. ಅದಕ್ಕೆ ತಕ್ಕ ಹಾಗೇನೆ ಪುನೀತ್ ಅವರು ಕೂಡ ಪಿಜಿ ಮ್ಯಾನೇಜರ್‌ಗೆ ಮತ್ತೆ ಇನ್‌ಚಾರ್ಜ್‌ಗೂ ಕೂಡ ಕಾಲ್ ಮಾಡಿ ಈ ಒಂದು ವಿಷಯವನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರ ಮನೆಗೆ ಹೋದಂತಹ ಸಮಯದಲ್ಲಿ ಅಲ್ಲೇನೋ ಇನ್ಸಿಡೆಂಟ್ ಆಗಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಮೋಸ್ಟ್‌ಲಿ ಅವರ ಮನೆಗೆ ಹೋದಾಗ ಅಲ್ಲೇನೋ ಜಗಳ ಆಗಿರಬಹುದು. ಯಾವ ವಿಷಯಕ್ಕೆ ಅನ್ನೋದು ಗೊತ್ತಿಲ್ಲ. ಅದು ತನಿಖೆ ನಂತರನೇ ಗೊತ್ತಾಗೋದು. ಸದ್ಯಕ್ಕಂತೂ ಅಲ್ಲಿ ಹೋದಾಗ ಏನೋ ಜಗಳ ಆಗಿದೆ. ಅದರಿಂದಾಗಿನೇ ವಾಪಸ್ ಬಂದು ಇವರು ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಹೀಗಾಗಿನೇ ಆತ ಕೂಡ ಇಮಿಡಿಯೇಟ್ ಆಗಿನೇ ಕಾಲ್ ಮಾಡಿ ಅದನ್ನ ಚೆಕ್ ಮಾಡಿ ಅಂತ ಹೇಳಿರೋದು. ಮತ್ತು ಅವರೆಲ್ಲ ಹೋಗಿ ಚೆಕ್ ಮಾಡಿದಾಗ ಇಲ್ಲಿ ನಂದಿನಿ ಅವರು ನೇಣು ಬಿಗಿದುಕೊಂಡಿರುವಂತಹ ಪರಿಸ್ಥಿತಿನಲ್ಲಿ ಕಂಡು ಬಂದಿದ್ದು. ಇದರ ಬಗ್ಗೆನೇ ಸ್ವಲ್ಪ ಜಾಸ್ತಿ ಅನುಮಾನ ಬರೋ ರೀತಿನಲ್ಲಿದೆ. ಇದರ ಬಗ್ಗೆ ಮುಂದೆ ತನಿಖೆ ಆದಾಗ ನಿಖರವಾದಂತಹ ಮಾಹಿತಿ ಗೊತ್ತಾಗತ್ತೆ. ನೋಡೋಣ ಇದಕ್ಕೆ ನಿಜವಾದ ಕಾರಣ ಏನಿರಬಹುದು ಅಂತ ಹೇಳಿ. ಬಟ್ ಕಾರಣ ಏನೇ ಇರ್ಲಿ, ಈ ರೀತಿಯಾಗಿ ಸಡನ್ ಆಗಿ ಒಂದು ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳಬಾರದಾಗಿತ್ತು. ಕೇವಲ 26 ವರ್ಷ ವಯಸ್ಸು. ತುಂಬಾನೇ ಬೇಜಾರಾಗುವಂತಹ ವಿಷಯ. ತುಂಬಾನೇ ಕಿರಿ ವಯಸ್ಸಿನಲ್ಲೇನೆ ಒಂದು ದುಡುಕಿ ಈ ಒಂದು ತಪ್ಪು ನಿರ್ಧಾರವನ್ನ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ನೀನಾದೇನ ಅನ್ನುವಂತಹ ಸೀರಿಯಲ್‌ನಲ್ಲಿ ಇವರು ಮಾಡಿರುವಂತಹ ಪಾತ್ರ, ಸಾಕ್ಷಿ ಅನ್ನುವಂತಹ ಪಾತ್ರ ಏನಿದೆ, ಸಖತ್ ಬೋಲ್ಡ್ ಆಗಿರುವಂತಹ, ಡೈನಾಮಿಕ್ ಪಾತ್ರವಾಗಿತ್ತು. ಅದನ್ನಾದ್ರೂ ಇವರು ನೆನೆಸಿಕೊಂಡು ಇಂತಹ ಪಾತ್ರಗಳನ್ನೆಲ್ಲ ನಾನ್ ಮಾಡಿ ಜನರಿಗೆ ಸಖತ್ ಮೋಟಿವೇಟ್ ಮಾಡಿದ್ದೀನಿ. ನಾನು ಕೂಡ ಇದರಿಂದ ಸ್ವಲ್ಪ ಮೋಟಿವೇಟ್ ಆಗ್ಬೇಕು ಅನ್ನೋದನ್ನ ಇಲ್ಲಿ ನಂದಿನಿ ಅವರು ಒಂದು ಕ್ಷಣ ಯೋಚನೆ ಮಾಡಿದಿದ್ರೆ ಈ ಒಂದು ಅನಾಹುತ ಆಗ್ತಾ ಇರ್ಲಿಲ್ವೇನೋ ಅನ್ನೋದು ನನ್ನ ಅನಿಸಿಕೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಧನ್ಯವಾದಗಳು.